ಅಮೆರಿಕ ಷೇರು ಮಾರ್ಕೆಟ್ ಸೇರಿ ಇಡೀ ಜಗತ್ತಿನ ಷೇರುಪೇಟೆಗಳಲ್ಲಿ ರಕ್ತಪಾತವಾಗಿದೆ. ಖುದ್ದು ಅಮೆರಿಕನ್ನರು ಟ್ರಂಪ್ ನೀತಿಗಳನ್ನ ಹುಚ್ಚು ನೀತಿಗಳು ಅಂತ ಬೀದಿಗಿಳಿದಿದ್ದಾರೆ. ಆದರೆ ಏನೂ ಆಗಿಯೇ ಇಲ್ಲ ಎಂಬಂತೆ ಟ್ರಂಪ್ ವರ್ತನೆ. ತಾರೀಫ್ ನೀತಿಯನ್ನು ಬದಲಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಜಾಗತಿಕ ಮಾರುಕಟ್ಟೆ ಪತನವಾಗುವ ವಿಷಯವಾಗಿ ನಾನು ಬಯಸಲ್ಲ. ಈಗಿನ ಬೆಳವಣಿಗೆ ಬಗ್ಗೆ ನಾನು ಆತಂಕ ಇದೆ. ಯಾಕಂದ್ರೆ ಕೆಲವೊಮ್ಮೆ ಸಮಸ್ಯೆಯ ಪರಿಹಾರಕ್ಕಾಗಿ ಮೆಡಿಸಿನ್ ತಗೋಬೇಕು, ಕೆಲವೊಮ್ಮೆ ಔಷಧಿ ಕಹಿಯಾಗಿರುತ್ತೆ, ಹಾಗಂತ ಅದನ್ನು ಸೇವಿಸದೇ ಇರಲು ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ವಾಣಿಜ್ಯ ಕೊರತೆ ನೀಗುವವರೆಗೂ ಸುಂಕ ಇಳಿಸಲು ಸಾಧ್ಯವೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಡುವೆ ತೈವಾನ್, ವಿಯೆಟ್ನಾಂ ದೇಶಗಳು ಅಮೆರಿಕ ಉತ್ಪನ್ನಗಳ ಮೇಲೆ ಝೀರೋ ಟಾರಿಫ್ ವಿಧಿಸುವ ಪ್ರಸ್ತಾವನೆಯನ್ನು ಇಟ್ಟಿವೆ ಎನ್ನಲಾಗಿದೆ. ಅಂದಹಾಗೆ ಟ್ರಂಪ್ ಟಾರಿಫ್ ಹೊಡೆತದಿಂದ ಈ ವರ್ಷ ಭಾರತದ ರಫ್ತು ಮೌಲ್ಯ ಕುಸಿಯಲಿದೆ ಅಂತ ಅಂದಾಜು. ಎಷ್ಟು ಕುಸಿಯುತ್ತೆ? ನಮ್ಗೆ ಇರೋದೇ ಭಾಳ ಕೊಣ ಅಂತ ಅನ್ಕೊಂಡಿರೋದೇ ಒಂದು $90 ಬಿಲಿಯನ್. ಅದರೊಂದು 6-7% ಲೆಕ್ಕ ತಗೋತಾ ಇದ್ದಾರೆ. ಎಲ್ಲ ಲೆಕ್ಕ ಹಿಡಿದ್ರೆ ಒಂದು $6-7 ಬಿಲಿಯನ್ ಅಷ್ಟೇ. $1 ಟ್ರಿಲಿಯನ್ ವ್ಯವಹಾರ ಮಾಡ್ತಿರೋರು ಒಂದು $6-7 ಬಿಲಿಯನ್ ಸಹಿಸ್ಕೊಳ್ಳೋಕ್ಕಾಗಲ್ವ ನಮ್ಮ ಕೈಯಲ್ಲಿ? ಶ್ರೀಲಂಕಾಗೆ ಹೋಗಿ ಒಂದು 2 ಬಿಲಿಯನ್ 3 ಬಿಲಿಯನ್ ಶ್ರೀಲಂಕನ್ ರುಪೀನಲ್ಲಿ ಸಾಲ ಕೊಟ್ಬಿಟ್ಟು ಅಥವಾ ಸಹಾಯ ಮಾಡಿಬಿಟ್ಟು ಬರೋ ಮೋದಿಗೆ, ಅಥವಾ ಮೇಡಮ್ ಏನು ಸಾಮಾನ್ಯನ ಹೆಚ್ಚಿಗೆ ಮಾತಾಡಿದ್ರೆ ಮೇಡಮ್ ಮನೇಲೆ ಹಿಂಗೆ ಅಂದ್ಬಿಟ್ಟು ತಂದುಬಿಡ್ತಾರೆ ಅಷ್ಟೇ. ಆಮೇಲೆ ಮೇಡಮ್ ಇರೋರು ತಲೆ ಕೆಡ್ಸ್ಕೊಬಿಡಿ, ಎಲ್ಲ ಸುಮ್ಮನಿರಿ. ಏನಾಗುತ್ತೆ, ಒಂದು 6 ಬಿಲಿಯನ್ ಹೆಚ್ಚು ಕಡಿಮೆ ಆಗ್ಬೋದೇನೋ ನಮ್ಮದು ಎಕ್ಸ್ಪೋರ್ಟ್ಸಲ್ಲಿ. ದೊಡ್ಡದಲ್ಲ ಅದು. ಇಟ್ಸ್ ನಾಟ್ ಬಿಗ್ ಫಾರ್ ಎ ಕಂಟ್ರಿ ಲೈಕ್ ಇಂಡಿಯಾ. ನಾ ಹೇಳ್ತಿರೋದು ಇಟ್ಸ್ ಆಲ್ ರೈಟ್, ಅದೇನೋ ಒಂದು ಆಗುತ್ತೆ. ಈಗಿರೋ ಇನ್ಫಾರ್ಮೇಷನಲ್ಲಿ ಟೈಮ್ ಕೊಡಬಹುದು ಟ್ರಂಪ್ ಅಂತಿದೆ. ಪಾಸಿಬಲಿ ಒಂದು 60 ದಿನನೋ 90 ದಿನನೋ ಪಾಸ್ ಮಾಡ್ತಾರೆ. ಇದರ ಜಾರಿ ಮಾಡೋದನ್ನು 10ನೇ ತಾರೀಕಿಂದ ಒಂದು 90 ದಿನನೋ 60 ದಿನನೋ ತಡೀತಾರೆ ಅಂತ ಇದೆ. ಅಷ್ಟರೊಳಗಡೆ ಯಾರ್ಯಾರು ಬೇಕಾದ್ರೂ ಮಾತುಕತೆ ಮಾಡ್ಕೋಬೋದು, ಅಥವಾ ಏನಾದ್ರು ರಿಪೇರಿ ಇದ್ರೆ ಆಗ್ಬೋದು, ಡ್ಯಾಶು ಅಂತ ಹೇಳ್ತಿದ್ದಾರೆ. ನಮಗೆ ವಿ ಹ್ಯಾವ್ ನೋ ಐಡಿಯಾ ದಿನತೆ. ಸೊ ಹಾಗಾದರೆ ಭಾರತಕ್ಕೆ ಅಥವಾ ಇನ್ಯಾರ್ದೋ ಒಂದಕ್ಕೆ, ಅದೇ ಜಯರಾಮ್ ರಮೇಶಿಗೆಲ್ಲ ಹೇಳ್ದಂಗೆ ಏನಾಗುತ್ತೆ ಅಂತ ಭಾಳ ದೊಡ್ಡದಾಗಿ ಏನೋ ಮಾಡ್ಲಿಕ್ಕೆ ನಮ್ಮ ಹತ್ರ ಜಾಗ ಇದೆ ಅಂತ ನಾನೇನು ಅನ್ಕೋತಾ ಇಲ್ಲ. 8% 10% 12% ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನಮ್ಮ ಪ್ರಾಡಕ್ಟ್ಸಲ್ಲಿ, ಎಕ್ಸ್ಪೋರ್ಟ್ಸಲ್ಲಿ, ಪರ್ಟಿಕ್ಯುಲರ್ಲಿ ಎಕ್ಸ್ಪೋರ್ಟ್ಸಲ್ಲಿ. ಅದಕ್ಕಿರೋ ದಾರಿ ಏನು ನಮ್ಮ ಹತ್ರ? ಭಾಳ ಜಾಸ್ತಿ ಅಂದರೆ ನಮ್ಮ ಹತ್ರ ಇರೋದು ಕಾಸ್ಟ್ ರಿಡಕ್ಷನ್ ಮಾಡ್ಕೋಬೇಕು. ನಮ್ಮ ಪ್ರಾಡಕ್ಟ್ದು ಈ ಪೆನ್ನನ್ನು ಉತ್ಪಾದನೆ ಮಾಡ್ತಾ ಇರೋದನ್ನ ನಾನು $1 ಮಾಡ್ತಾ ಇದ್ದೀನಿ ಈಗ ಅನ್ನೋದಾದರೆ, ಇದನ್ನು ಹಿಂಗಾದರೂ ಮಾಡಿ 86-87 ಪೈಸೆಗೆ ತರೋದು ಹೆಂಗೆ ಅಂತ ಪ್ಲ್ಯಾನ್ ಮಾಡಬೇಕೀಗ. ಹಿಂಗೆ ಮಾಡೋದು ಇದನ್ನು 86 ಪೈಸಾ. ಫಾರ್ ಎಕ್ಸಾಂಪಲ್, ಈ ರೀತಿಯ ಬುದ್ಧಿವಂತಿಕೆಯನ್ನು ಯಾರು ತೋರಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೇಳಿ ನೋಡೋಣ? ಇತ್ತೀಚಿನ ದಿನದಲ್ಲಿ ಈ ಥರದ ಬುದ್ಧಿವಂತಿಕೆಯನ್ನು ಯಾರು ತೋರಿಸಿದ್ದಾರೆ? ದಿ ಘನತೆವೆತ್ತ ಐನ್ಸ್ಟೀನ್ ಮೊಮ್ಮಕ್ಕಳಾಗಿರೋ ನಂದಿನಿ ಬ್ರ್ಯಾಂಡ್ KMF ಅವರು ಕೊಟ್ಟಂಗೆ ಮಾಡಿ ಕಿತ್ಕೊಂಡಿದ್ದು 50 ml ಆ್ಯಡ್ ಮಾಡಿ ಕಾಸು ಹಾಕ್ಬಿಟ್ಟು $2 ಹಾಕಿದ್ರು, ಬಡ್ದಾಕ್ಬಿಟ್ರು. ಕಳ್ತನ ಅದು ನನ್ನ ಪ್ರಕಾರ, ಮಾರ್ಕೆಟ್ ಕಳ್ತನ ಅದು. ಸೊ ಈಗ ರೇಟ್ ಇಳಿಸ್ಬೇಕು, ಕಾಸ್ಟ್. ಹೀಗೆ ಇಳಿಸೋದು ಒಂದು ಮೆಥಡ್. ಸೊ ಹೊಡೆತ ಕಡಿಮೆ ಆಗುತ್ತೆ. ಎರಡನೇದು ಪ್ರಾಫಿಟ್ ಅಡ್ಜಸ್ಟ್ಮೆಂಟಲ್ಲಿ ಹೋಗಬೇಕಾಗ್ಬೋದು. ಅಂದರೆ ನನಗೆ ಈ ಪೆನ್ನನ್ನು ಮಾರಿದ್ರೆ $1 ವೆಚ್ಚ, $1.25 ನಾನು ಮಾರ್ತಾ ಇದ್ದೀನಿ ಅಂತ ಲೆಕ್ಕ ಹಿಡಿದ್ರೆ, $1 ಖರ್ಚು, $1.25 ಮಾರ್ತಿದ್ದೀನಿ ಅಂದರೆ 4 ಆಣಿ ಲಾಭ. ಈ 4 ಆಣಿನಲ್ಲಿ ನಾನು ಎಷ್ಟು ಕಳ್ಕೋಬಹುದು? ಸದ್ಯಕ್ಕೆ ಪರ್ಮನೆಂಟ್ ಅಲ್ಲ, ಒಂದು 5 ಪೈಸಾ ಕಳ್ಕೋಬೋದಾ, ಒಂದು 4 ಪೈಸಾ ಕಳ್ಕೋಬೋದಾ? ಇದನ್ನು ಮಾಡೋದ್ರಲ್ಲೇ ಒಂದು 7 ಪೈಸಾ ಉಳಿಸ್ಬೋದಾ? ಸೊ ಪ್ರಾಫಿಟ್ ಮ್ಯಾನೇಜ್ಮೆಂಟು ಟ್ರೈ ಮಾಡ್ಬೋದು ಕೆಲವರು. ಎಲ್ಲ ಉದ್ಯಮಗಳಿಗೂ ಆಗತ್ತೆ ಅಂತ ನಾನು ಹೇಳಿಲ್ಲ. ಇನ್ನು ಸರ್ಕಾರ ತನ್ನ ಕಡೆಯಿಂದ ಈ ಥರ ಹೊಡೆತ ತಿಂದಿರುವ ಕೈಗಾರಿಕೆಗಳು, ಉದ್ಯಮಗಳಿಗೆ ಏನಾದರೂ ರಿಬೇಟ್ಸು, ರಿಲೀಫ್ಸನ್ನು ಟೆಂಪರರಿ ಪಾಸ್ ಆನ್ ಮಾಡೋಕ್ಕಾಗತ್ತಾ? ಯಾರು ಟೆಂಪರರಿ, ಐ ಆಮ್ ನಾಟ್ ಸೇಯಿಂಗ್ ಪರ್ಮನೆಂಟ್, ನಾಟ್ ನೆಸಸರಿ. ಯಾವ್ಯಾವುದು ಹೊಡೆತ ತಿಂದಿದ್ದಾರೋ ಅವರು ಅಥವಾ ತಿಂತಾರೋ ಅವರು, ಟೆಂಪರಲಿ ಅದೊಂದು ಮೆಥಡ್. ಅದರಲ್ಲೂ ಒಂದು 4 ಪೈಸಾ ಉಳಿಸ್ಕೊಡ್ಬೋದಾ? ಹೋಗಿ ಹಾಗಾದ್ರೆ ಅದನ್ನು ಮಾಡೋದ್ರಲ್ಲೇ ಒಂದು 6 ಪೈಸಾ, ಲಾಭದಲ್ಲಿ ಒಂದು 4 ಪೈಸಾ, ಇದರಲ್ಲೊಂದು 3 ಪೈಸಾ, ಇದೊಂದು 16 ಪೈಸಾ ಅಂತ ಹೀಗೇನಾದ್ರು ಮಾಡ್ಬೋದು. ಅದೂ ಒಂದು ಮೆಥಡನ್ನು ಚರ್ಚೆ ಮಾಡ್ತಿದ್ದಾರೆ ಕೆಲವರು. ನಾನು ಎಲ್ಲರೂ ಅಂತ ಹೇಳ್ತಿಲ್ಲ. ಇನ್ನು ಕೆಲವರು ಹೇಳ್ತಿರೋದು ಇದೆಲ್ಲ ತಾತ್ಕಾಲಿಕವಾಗಿ ಆಗುವಂಥದ್ದು. ಸದಾ ಕಾಲ ನೀವು ಒಂದೇ ಒಂದಿನ ಮೇಲೆ ಡಿಪೆಂಡ್ ಆಗಿ ಕೂತಿದ್ರೆ ಹೀಗಾಗತ್ತೆ. ಅಮೆರಿಕವನ್ನು ದಾಟಿ ನೋಡಬೇಕು ನನ್ನ ವಾಣಿಜ್ಯ ವ್ಯವಹಾರವನ್ನು, ಮಾರುಕಟ್ಟೆಯನ್ನು. ಅಮೆರಿಕವನ್ನು ದಾಟಿ ನಾನು ಬೇರೆ ಮಾರುಕಟ್ಟೆಗಳಲ್ಲಿ ನನ್ನ ಶಕ್ತಿಯನ್ನು ಹೆಚ್ಚು ಬೆಳೆಸಿಕೊಳ್ಳಬೇಕು. ಆಗ ಇದರಿಂದ ನಾನು ಪಾರಾಗಬಹುದು. ಈ ಹೊಡೆತ ಇರಲ್ಲ. ಈ ಹೊಡೆತ ನನಗೆ
ಹೊಡ್ತಾ ಇಲ್ಲ, ನನಗೆ ಹೊಡ್ತಾ ಬಿದ್ದರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಎಕ್ಸ್ಪ್ಯಾನ್ಷನ್ ಆಫ್ ಮೈ ಬಿಸ್ನೆಸ್ ಎಕಾನಮಿ ವಿತ್ ಅದರ್ ಏರಿಯಾ ಸೊಸೈಟಿ. ಆಫ್ರಿಕಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಯುರೋಪ್ ಇರ್ಬೋದು, ಏಷ್ಯಾದ ಕೆಲವು ದೇಶಗಳೇ ಇರಬಹುದು, ಬೇರೆ ಕಡೆ. ಅದು ಒಂದು ಮೆಥೆಟ್ಟು. ಇನ್ನು ನಮ್ಮ ದೇಶದವರೇ ಅವನೇನು ನನ್ನ ಮೇಲೆ ಹಾಕೋದು, ನಾನು ಜಡ್ದ ಬಿಡ್ತೀನಿ ನೋಡಿ ಇವಾಗ ಅವನ ಮೇಲಿಕ್ಕೆ ಅಂತಂದುಬಿಟ್ಟು ನಾನು ಒಂದು 26% ಅಂತ ಹಾಕಬೇಕು. ನಮ್ಮವ್ರು ಹಾಕಲ್ಲ. ಯಾಕೆ ಸರ್? ನಮ್ಮವ್ರು ಹಾಕಲ್ಲ, ನಮ್ಮವ್ರು ಗ್ಯಾರಂಟಿ ಹಾಕಲ್ಲ, ಬರೆದಿಟ್ಕೊಳ್ಳಿ. ನಮ್ಮವ್ರು ಆ ಸವಾಸಕ್ಕೆ ಹೋಗಲ್ಲ. ಯಾಕೆಂದರೆ $6.5 ಬಿಲಿಯನ್ ಅಷ್ಟೆಲ್ಲ ತರಲೆ ಮಾಡ್ಕೊಳಕ್ಕೆ ಹೋಗಲ್ಲ. ಅಮೇರಿಕದ್ದನ್ನು ಒಂದನ್ನು ನೆನ್ಪಿಟ್ಕೋಬೇಕಿಲ್ಲ. ಬರೀ ಟ್ಯಾರಿಫಲ್ಲಿ ನೋಡಬೇಡಿ, ಇದಲ್ಲದೆ ಬೇರೆ ವ್ಯವಹಾರಗಳಲ್ಲಿ ಅವರು ಮೂಗು ತೂರಿಸಿ ವಿಪರೀತವಾಗಿ ಆಟ ಆಡ್ಬೋದು. ಜ್ಞಾಪಕ ಇಟ್ಕೋಬೇಕು. ಅಷ್ಟು ಸುಲಭ ಅಲ್ಲ ಅದನ್ನು ಅರಗಿಸ್ಕೊಳ್ಳೋದು. ಅವ್ರು ಎಲ್ಲೆಲ್ಲಿ ಕಾಟ ಕೊಡ್ಬೋದು ಅಂತಂದರೆ ಅಯ್ಯೋ, ಇಂಡಿಯನ್ ಪಾಲಿಟಿಷಿಯನ್ಸ್ ಅರ್ಥ ಮಾಡ್ಕೊಳ್ಳೋಕೆ 100 ವರ್ಷ ಬೇಕು. ಅಷ್ಟು ಕೊಡ್ಬೋದು ಅವ್ರ ಕಾಟ ಬೇರೆ ಬೇರೆ ಕಡೆಗಳಲ್ಲಿ. ಹಾಗಾಗಿ ಇಂಡಿಯಾ ಅದನ್ನೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಹಾಗಾಗಿ ನಮ್ಮಲ್ಲಿ ಹಾಕಲ್ಲ ಅಂತ ನನ್ನ ವಾದ. ಹಾಗಾದ್ರೆ ಇಂಡಿಯಾ ಏನು ಮಾಡುತ್ತೆ ಅಂದರೆ, ನಮ್ಮಲ್ಲಿ ಏನು ಮಾಡ್ತಾರೆ, ಹಿಂಗೆ ತಳ್ಕೊಂಡು ಈಗ ನಾನು ಹೇಳಿದ ಮೇಲಿನ ಮೆಥಡ್ಸಲ್ಲೆಲ್ಲ ಅಡ್ಜಸ್ಟ್ ಮಾಡಿಸಿ, ಹೊಡ್ತಾ ಬಿದ್ದರೆ ಬೀಳಲಿ, ಸ್ವಲ್ಪ ಇರಪ್ಪ ನಾವೇನಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಸಿಸ್ಕೊಂಡು ಮೆಲ್ಲಿಗೆ ಟ್ರೇಡ್ ಅಗ್ರಿಮೆಂಟ್ ಆದರೆ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡು ಎಲ್ಲೆಲ್ಲಿ ಇಳಿಸ್ಬೋದೋ ಟ್ಯಾರಿಫನ್ನು. ಈಗ 100% ಆಟೋಮೊಬೈಲು, ಆಟೋ ಪಾರ್ಟ್ಗಳ ಮೇಲೆ ಅಥವಾ ಆಟೋ ವೆಹಿಕಲ್ಗಳ ಮೇಲೆ ಇದ್ದರೆ ಅದನ್ನು ಮೆಲ್ಲಿಗೆ ಇಳಿಸ್ಕೊಟ್ಬಿಟ್ಟು ಒಂದು 26%, 20%, 16% ಕೆಲವೆಲ್ಲ ಇಳಿಸ್ಕೊಟ್ಟು ಅವ್ರಿಗೆ ಸರಿ ಮಾಡೋ ಕಡೆ ನಮ್ಮವ್ರು ಟ್ರೈ ಮಾಡ್ತಾರೆ ಹೊರತು ನಮ್ಮವ್ರು ಕೌಂಟರ್ ಟ್ಯಾರಿಫ್ ಹಾಕಲ್ಲ. ಬ್ಯಾಲೆನ್ಸ್ ಮಾಡೋದು.